ಬೇಬಿ ಹೆಸರು ಥ್ಯಾಂಕ್ ಯು ಪ್ರಸಿದ್ಧಿ. ಆಲ್ ದಿ ಬೆಸ್ಟ್. ಏನೋ ಒಂದು ನಾವು ಇವ್ರದ್ದು ಮೂವಿಗೆ ಅಂದ್ರೆ ಬ್ಲಾಗಿಗೆ ಹೆಂಗ್ ವೆಯ್ಟ್ ಮಾಡ್ತೀವಿ ಅಂದ್ರೆ ಈ KGF ಮೂವಿ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತೀವಲ್ಲ, ಬಾಹುಬಲಿ ಬರುತ್ತೆ ಅಂತ ಹಾಗೆ. ಹಾಯ್ ಎಲ್ರಿಗೂ ನಮಸ್ತೆ, ನಾವಿದ್ದೀವಿ ಎವರ್ಗ್ರೀನ್ ಕೌಂಟಿಯಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಸಾರಿ, ಹೇಳು ಬೆಲ್ ಐಕನ್ ಕ್ಲಿಕ್ ಮಾಡಕ್ಕೆ ಭಜನ್ ಮರಿಬೇಡಿ. ಓಕೆ ಅಲ್ಲ, ಬೆಲ್ ಐಕನ್ ಕ್ಲಿಕ್ ಓಕೆ 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 ಇದು ಸ್ವಲ್ಪ ನಮ್ಮದು ಇದು ಏನಂದರೆ ಒಂದು ಅನ್ಪ್ರೊಫೆಷ್ನಲ್ ವ್ಲಾಗು. ಅಂದರೆ ಅವನಿಗೆ ನಮ್ಮನ್ನ ಫುಲ್ ಅವನೇ ಕಂಟ್ರೋಲ್ ಮಾಡ್ತಾನೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಯಿತು, ಈಗ ಕೇಳುವ ವಿಯನ್ ಯಾರು ವಿಯನ್ ಇದು? ಅಯ್ಯೋ ಓಕೆ. ಬೇಬಿ ಹೆಸರು ಕುഞ്ഞി. ಓಕೆ, ಕುഞ്ഞി ಹೆಸರು ಪ್ರಸಿದ್ಧಿ. ಪ್ರಸಿದ್ಧಿದ ಅಪ್ಪನ ಹೆಸರು? ಪ್ರಸಿದ್ಧಿದ ಅಪ್ಪನ ಹೆಸರು ಅದೇ ಹೋಯ್ತು. ಹೆಸರು ಅವ್ರ ಹೆಸರು? ಅಪ್ಪನ ಹೆಸರು ಅಂತ ಅದು ನಿನ್ನ ಹೆಸರು. ಬೇಬಿದು ಅಪ್ಪನ ಹೆಸರು? ಬೇಬಿದು ಪಪ್ಪನ ಹೆಸರೇನ? ಧನರಾಜ್ ಮಾಮ ಅಂತ ಗೊತ್ತಾ? ಮಾಯಿ. ಧನರಾಜ್ ಮಾಮ ಮತ್ತೆ ಮಾಯಿ. ಈಗ ಧನರಾಜ್ ಮಾಮನಿಗೆ ಹೇಳು ಬೇಬಿ ನಮ್ಗೆ ಗಿಫ್ಟ್ ಕೊಟ್ಟು ಹೋಗಿ ಅಂತ. ವಿಯಾನಿಪ್ಪ ವಿಯಾನ್ಗೆ ಗಿಫ್ಟ್ ಬೇಬಿಕ್ ವಿಯಾನ್ಗೆ ಗಿಫ್ಟ್. ಓಕೆ ರೆಡಿ, ಸೂಪರ್. ಸರ್ ನಮಸ್ತೆ. ನಾವೊಂದು ವಿಡಿಯೋ ಮಾಡಿದ್ವಿ ನಮ್ಮ ಆಡಿಯನ್ಸಿಗೆ ಕನ್ಫ್ಯೂಸ್ ಆಗಲಿ ಅಂತ. ಹಾಗೆ ಸುಮ್ಮನೆ ನಿಮ್ಗೆ ಎರಡಾಯ್ತು ಹಾಗೆ ಸರ್ಪ್ರೈಸ್ ಇರ್ಬೇಕು. ಇಲ್ಲ ಏನು ಹೇಳೋಕೆ ಆಡಿಯನ್ಸ್ಗೆ ಕನ್ಫ್ಯೂಸ್ ಯಾವ ಗ್ಯಾಪ್ ಅಲ್ಲ ಇತ್ತು. ನಾನು ಅದೇ ಹಂಗೆ ಇದ್ದೀನಿ. ಹೌದು. ಓಕೆ, ಸೊ ನೋಡಿ ನಮ್ಮ ಧನರಾಜ್ ಸರ್ ಇದ್ದಾರೆ. ಹಾಯ್. ನೆನ್ನೆ ದೇವರ ಹತ್ರ ಹೋಗಿ ಆಶೀರ್ವಾದ ಎಲ್ಲ ತಗೊಂಡು ಬಂದಿದ್ದಾರೆ. ಈಗ ಅವರು ತುಂಬಾ ದೊಡ್ಡ ಪ್ಲಾನ್ ಅಲ್ಲಿ ಇದ್ದಾರೆ. ದೊಡ್ಡ ಪ್ಲಾನ್ ಜೊತೆ ಹೋಗ್ತಾ ಇದ್ದೀವಿ. ಹೋಗುವಾಗ ಈ ಜಾಗ ಬಿಟ್ಟು ಹೋಗೋದಕ್ಕೆ ತುಂಬಾ ಬೇಜಾರಾಗ್ತದೆ. ಆ ಫೀಲ್ ನಿಮ್ಮ ಹತ್ರ ಇನ್ನೂ ಇರೋದಕ್ಕೋಸ್ಕರ ಏನೋ ಒಂದು ಆಗಿಲ್ಲ ಅಂತ ಇರಬೇಕಲ್ಲ ಫೀಲ್. ಇಲ್ಲಿ ಏನೋ ಒಂದು ಹಂಗಲ್ಲ ಸರ್, ನಾನು ಆಕ್ಟಿವಿಟಿ ಬಗ್ಗೆ ನೆಕ್ಸ್ಟ್ ಆ ಕಾಟೇಜ್ ಬೇರೆ ಬರ್ತಾ ಇದೆ. ಆ ಕಾಟೇಜ್ ಫಸ್ಟ್ ನಾವೇ ಉದ್ಘಾಟನೆ ಮಾಡೋ. ಹೌದು, ಹೆಂಗೆ? ಏಪ್ರಿಲ್ ಯಾವಾಗ ರೆಡಿ? ಅದು ಅದೀಗ ಸದ್ಯದಲ್ಲೇ ಆಗುತ್ತೆ. ಇನ್ನೊಂದು 1-1.5 ತಿಂಗಳು ಮ್ಯಾಕ್ಸಿಮಮ್ 2 ತಿಂಗಳು ಅಷ್ಟೇ. 2 ತಿಂಗಳು. ಓಕೆ, ಹಾಗೆ ಇವಾಗ ನೀವು ಹೊರಡ್ತಾ ಇದ್ದೀರಾ ಸರ್? ನಿಜವಾಗ್ಲೂ ಹೊರಡ್ಬೇಕಾ ಸರ್? ಹೋಗ್ಲೇಬೇಕು, ಕಾಯ್ತಿದ್ದಾರೆ ಅವಳ ನೋಡೋದಕ್ಕೆ. ನಿನ್ನೆ ನೋಡಿ 1 ನೈಟಿಗೆ ಅಂತ ಬಂದ್ರು, 2 ನೈಟ್ಸ್ ಆಯ್ತು. 2 ನೈಟ್ಸಿಗೆ ಅಂತ ಇದ್ರು, ಆಮೇಲೆ 3 ನೈಟ್ಸ್ ಆಯ್ತು. 3 ನೈಟ್ಸ್ ಆಯ್ತು. ಅಲ್ಲ, ಈಗಲೂ ಇರ್ಬೋದು. 3 ನೈಟ್ಸ್ ಫಸ್ಟ್ 2 ನನ್ನ 3rd ನೈಟ್. ಹೌದಾ? ಹೌದಲ್ಲ, 3rd ನೋಡಿ. ಹೌದು, ಅವ್ರು ಕರೆಕ್ಟಾಗಿ ಹೇಳ್ತಿದ್ದಾರೆ. ಹೌದಲ್ಲ, 3 ನೈಟ್ಸ್. ಗುರುವಾರ ನೈಟ್, ಶುಕ್ರವಾರ ನೈಟ್, ಶನಿವಾರ ನೈಟ್, ಇವತ್ತು ಭಾನುವಾರ. ಹೌದು ನೋಡಿ, ಡೇಟೇ ಮರ್ತು ಬಿಟ್ಟಿದ್ದಾರೆ. ಗುಡ್. ಆದರೆ ನಾಳೆಯಿಂದ ಎಷ್ಟು ಬ್ಯುಸಿ ಇರ್ತಾರೆ ಅಂತ ಹೇಳಿದ್ರೆ, ಬ್ಯುಸಿ ಅಂತ ಹೇಳೋಕ್ಕಿಂತ ಆಕ್ಯುಪೈಡ್ ಕೆಲವು ವಿಷಯದಲ್ಲಿ ಸಿಗಲ್ಲ. ಅದಕ್ಕೆ ಒಂದು ಫೈನಲ್ ಒಂದು ಬ್ರೇಕ್ ಇರಲಿ ಅಂತ ನಾನು ಬ್ರೇಕ್ ತಗೊಂಡಿದ್ದೀನಿ. ಇನ್ನು ನಾನು ಈ ಕಡೆ ಓಡೋಗ್ತೀನಿ, ಅವ್ರು ಆ ಕಡೆ ಓಡೋಗ್ತಾರೆ. ಇಬ್ರು ಬ್ಯುಸಿ ಆಗೋಣ. ಬಟ್ ಹಾಗೆ ಇರಬೇಕು ಸರ್ ಲೈಫಲ್ಲೆಲ್ಲ. ಬ್ಯುಸಿಯಾಗಿ ತುಂಬ ಕಷ್ಟಪಟ್ಟು ಎಲ್ಲ ಆದಮೇಲೆ ಒಂದ್ಸತಿ ಬಂದು ಬ್ರೇಕ್ ತಗೊಂಡು ಕಳೆದು ಹೋಗ್ಬಿಡ್ಬೇಕು. ನೀವು ಮೊಬೈಲ್ ನೋಡೋದು ಕಡಿಮೆ ಆಗ್ಬಿಡುತ್ತೆ ಆ್ಯಕ್ಚುಲಿ. ಕಡಿಮೆ ಆಗಿದೆ. ಕಡಿಮೆ ಆಗಿದೆ ಸರ್. ಮೊದಲೆಲ್ಲ ಜಾಸ್ತಿ ನೋಡ್ತಿದ್ದೆ, ಈಗ ಕಡಿಮೆ ಆಗಿದೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಇರ್ಲಿಲ್ಲ ಅಲ್ಲ ಫೋನ್ ಅದಕ್ಕೆ. ಅಲ್ಲ ಸರ್, ಸ್ಟಾರ್ಟಿಂಗ್ ನಿಮ್ಮನ್ನ ಇವ್ರು ತುಂಬ ಡಾಮಿನೇಟ್ ಮಾಡ್ತಾ ಇದ್ರಿ ಅಂತ ಹೇಳಿ ವಿಡಿಯೋ ಎಲ್ಲ ಬರ್ತಾ ಇತ್ತು, ಕಾಮಿಡಿ ವಿಡಿಯೋಸ್ ಅದಿದ್ದೆಲ್ಲ. ಈಗ ಬಿಗ್ ಬಾಸಿಗೆ ಹೋಗಿ ಬಂದ್ಮೇಲೆ ನಿಮ್ಗೊಂದು ಬೇರೆ ಥರ ಬೆಲೆ ಇದೆಯಾ? ಹೆಂಡತಿ ಮುಂದೆ ಯಾವ ಬೆಲೆ ನೀನು
ಇನ್ನು ಎಷ್ಟು ಬ್ಯಾಚುಲರ್ಸ್ ಹಿಂದೆ ನೋಡ್ತಾ ಇದ್ದಾರೆ, ಎಲ್ಲ ಬ್ಯಾಚುಲರ್ಸ್ ಹಿಂದೆ. ನಾವು ಅವರಿಗೆಲ್ಲ ಇನ್ಸ್ಪೈರ್ ಆಗ್ಬೇಕು ಸರ್, ಬ್ಯಾಚುಲರ್ಸ್. ಹೌದೌದು, ಏನಿಲ್ಲ, ಹೆದರ್ಕೋಬೇಡಿ, ಅದು ತನ್ನ ತಾನೇ ಆಗತ್ತೆ. ಆಗಿಲ್ವಾ? ಅದು ಎಷ್ಟು ದೊಡ್ಡ ಸ್ಟಾರ್ ಆದ್ರೂ ಹೆಂಡತಿ ಮುಂದೆ ಮೈ ಗಾಡ್, ಬಚ್ಚಾ ವಾಟ್ ಡೈಲಾಗ್. ಅವ್ರು ಏನೇ ಹೇಳಿಲ್ಲ, ನೀವೇ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ನಾನು ಏನು ಹೇಳಿಲ್ಲ, ಅಷ್ಟೇ ಹೇಳಿಲ್ಲ ನಾನು. ಆದ್ರೂ ಏನಿಲ್ಲ ಸರ್, ಡಿಸಿಷನ್ ಏನಿದ್ರು ನಮ್ದಿರುತ್ತೆ ನಿಜ, ಆದ್ರೆ ಎಂಟಿ ಸೈಡ್ ಇಂದ ಅದು ಬಂದಿರುತ್ತೆ ಅಷ್ಟೇ. ಅಲ್ಲ, ಆಲ್ರೆಡಿ ಶೋಲ್ ಇದ್ದೀರಾ ಬ್ರೋ, ಗರ್ಲ್ಸ್ ಬಾಯ್ಸ್ ಶೋಲ್ ಇದ್ದೀರಾ ಆಲ್ರೆಡಿ. ಅಂದಿರ್ತಾರೆ ಅಷ್ಟೇ. ಬಟ್ ಅವ್ರನ್ನ ಬಿಟ್ಟು ನೀವೇನಾದ್ರೂ ಡಿಸಿಷನ್ ತಗೊಳಕಾಗುತ್ತಾ? ಆಗುತ್ತೆ ಸರ್, ಕೆಲವೊಮ್ಮೆ ಆಗಲ್ಲ. ಅಲ್ಲ, ನಿಮ್ ಮನೇಲಿ ಈಗ ಡಾಮಿನೆಂಟ್ ಇಬ್ರು ಹುಡುಗಿರು, ನೀವು ಒಬ್ಬರೇ ಹುಡುಗ. ಮಗಳು ನನ್ನ ಕಡೆನೆ. ಯಾವ್ದು? ಅದು ಯಾರ ಕಡೆ? ಅಪ್ಪ ಕಡೆ, ಅಮ್ಮ ಕಡೆ. ನೋಡಿ ಯಾರ ಹತ್ರ ಹೋಗ್ತಾರೆ ನೋಡ. ಬಾ, ಹೀಗೆ ಇಟ್ಕೊಳ್ಳಿ. ಬನ್ನಿ, ಇಲ್ಲಿ ಇಲ್ಲಿ. ಕೊಟ್ರು 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 ಚಿಟ್ರು ಚಿಟ್ರು ಮಿಟ್ರು 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 ಕಿಟ್ರು 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 ಕೊಟ್ರು ಕೊಟ್ರು ಚಿನ್ನ ಕೊಟ್ರು ಯಾರ ಹತ್ರ ಹೋಗ್ತಾರೆ? ಕೊಟ್ರು 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 ಕೊಟ್ರು. ಗರ್ಲ್ಸ್ ವಿಲ್ ಬಿ ಗರ್ಲ್ಸ್, ಗರ್ಲ್ಸ್ ವಿಲ್ ನಾನು ಸ್ವಲ್ಪ ತಿರ್ಗಿಸಿದ್ನ ಅಂತ ಅಲ್ವಾ ಸರ್? ನಾನು ಸ್ವಲ್ಪ ತಿರ್ಗಿಸಿದೆ. ಬೇಡ, ತಿರ್ಸಿದೆಲ್ಲ ಬೇಡ. ಅವಳಿಗೆ ಹಸಿವು ಆಗ್ತಿತ್ತು ಸರ್, ಅದಕ್ಕೆ ಬಂದ್ಲು. ಎಂತ ರೀಸನ್. ಮತ್ತೆ ಹಾಗೇನೆ ಇರ್ಬೇಕಷ್ಟೇ ಬಂದ ಮೇಲೆ. ಹೌದು. And we wish you all the success. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಆಲ್ ದಿ ಬೆಸ್ಟ್. Thank you. ಎಲ್ಲ ಏನೇನು ಮುಂದೆ ಸಕ್ಸಸ್ ಇದೆ. ನಮ್ಗೊಂದು ಇನ್ನೊಂದು ಗಿಫ್ಟ್ ಕೊಟ್ಟಿದ್ದಾರೆ, ಅದು ಫ್ಯೂಚರ್ ಅಲ್ಲಿ ರಿವೀಲ್ ಆಗುತ್ತೆ. ನಮ್ಮ ದಾರಿ ನದೆ ದಾರಿ ಪ್ಲಾನ್ ಸೂಪರ್. ಎಸ್, ಥ್ಯಾಂಕ್ ಯು ಸರ್, ಭಜನ್ ಸರ್, ಕೋಕೋ ಅವರೇ, ಮತ್ತೆ ಇಡೀ ಎವ್ರಿಗ್ರೀನ್ ಕೌಂಟಿಗೆ ಥ್ಯಾಂಕ್ ಯು ಟೀಮ್. ಆಮೇಲೆ ನಿಮ್ದು ವಿಡಿಯೋ ಯಾವಾಗ ಬರುತ್ತೆ ಸರ್? ಅದೊಂದು ಕಮಿಟ್ ಆಗ್ಬಿಡ್ಲಿ. ನೆಕ್ಸ್ಟ್ ಈ ಸತಿ ಲಾಕ್ ಮಾಡ್ಬಿಟ್ಟು ಕಳಿಸುವ. ಇಮಿಡಿಯೇಟ್ ಎಡಿಟ್ ಅದೇ ಇರುತ್ತೆ. ಹೌದಾ ಸರ್? ಸೊ ಈ ವಾರದಲ್ಲಿ ಬರುತ್ತಾ ಸರ್? ಹಾಂ, ಇವಾಗ 2 ದಿವಸದಲ್ಲಿ ಬರ್ತದೆ. ಅದು ಮಾತು ಸರ್, ಮಾತಂದ್ರೆ ಕಂಪಸ್ ತರ ಆಯ್ತಾ? ಅದು ಒಂದ್ಸತಿ ಇವ್ರು ಕಮಿಟ್ ಆದ್ಮೇಲೆ ಹೇಳಿದ್ರಿ ಹೆಣ್ಮಗಳು ಆಗಿದೆ ಆಗುತ್ತೆ, ಗಂಡ್ ಮಗು ಆಗಿದೆ ಆಗುತ್ತೆ, ಗಂಡ್ಸಾಗಿದೆ ಇದಾಗ್ತದೆ ಅಂತ. ಅದೇ ಎಂತ ಹೇಳಿದ್ರು ಹೋಗೋದು ಅರ್ಥ ಆಗಿಲ್ಲ. ಈಗ ಹೆಂಡತಿ ಮಾತು ನಡೆಯುತ್ತೆ, ಗಂಡನ ಮಾತು ನಡೆಯುತ್ತೆ ಅಂತಲ್ಲ, ನೀವೇ ಹೇಳಿದ್ರಲ್ಲ ಗಂಡನ. ಹೆಂಡತಿ ಕಮಿಟ್ಮೆಂಟ್ ಕೊಟ್ಮೇಲೆ ಗಂಡ ಯಾವುದೇ ಕಾರಣಕ್ಕೂ ಆ ಕಮಿಟ್ಮೆಂಟ್ ನ ಉಳಿಸ್ಕೊಳ್ತಾರೆ, ಅದು ಹೇಳೋ ನಂಬಿಕೆ ನನಗಿದೆ. ಸೊ ಸಖತ್ತಾಗಿರೋ ಒಂದು ವಿಡಿಯೋ ಬರುತ್ತೆ ನೋಡಿ, ಕರಾಟೆ ಆಕ್ಷನ್ ಎಲ್ಲ ಇದೆ. ಅದು ರೀಲ್ಸ್ ಬೇಗ ಬರುತ್ತೆ, ರೀಲ್ಸ್ ಬೇಗ ಬರುತ್ತೆ. ವ್ಲಾಗು 2 ಬರುತ್ತಾ? ನೀವು ಯಾವುದಕ್ಕೆ ಕೇಳಿದ್ದು? 2 ರೀಲ್ಸ್ ನಾಳೆ ಬರುತ್ತೆ ಸರ್. ಆದ್ರೆ ನಾಳೆ ಅಥವಾ ನಾವು ಇವ್ರದ್ದು ಮೂವಿಗೆ ಅಂದ್ರೆ ವ್ಲಾಗಿಗೆ ಹೆಂಗ್ ವೆಯ್ಟ್ ಮಾಡ್ತೀವಿ ಅಂದ್ರೆ, ಈ KGF ಮೂವಿ ಬರುತ್ತೆ 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 ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತೀವಲ್ಲ, ಬಾಹುಬಲಿ ಬರುತ್ತೆ 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 ಅಂತ, ಹಾಗೆ ಧನ್ರಾಜ್ ಸರ್ ಬರುತ್ತೆ, ಅವ್ರು ಬರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀವಿ. ಫೈನಲ್ ಅವರೇ ಬರ್ತಾರೆ ಪುನಃ. ಹೌದು, ಹಾಲಾಗ ಬಂದೇ ಇಲ್ಲ, ಅವರೇ ಬರ್ತಾರೆ. ಅದು ಹಳೇದನ್ರ, ಇದು ಹೊಸದಂತ. ಅವರೇ ತೇಪ ಹಚ್ಚುತ್ತಾರೆ, ಅವರೇ ಹೊಡಿತಾರೆ, ಅವರೇ ತೇಪ ಹಚ್ಚುತ್ತಾರೆ. ಅದು ತೊಟ್ಟನ ತುಗ್ಬೇಕು, ಮಗನ ಚೂಟ್ಬೇಕು ಅಂತ. ಎಂತ ಡೈಲಾಗ್. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ಬನ್ನಿ, ನೆಕ್ಸ್ಟ್ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬನ್ನಿ. ಈಗ ರಿಟ್ರೀಟಿಗೆ ಹಿಂಗೆ ಬಂದು ಹೋಗಿದ್ದೀರಾ, 100% ಹೇಳ್ತೀನಿ. ಈಗ ಪ್ರಸಿದ್ಧಿ ಬಂದು ಹೋಗಿರೋದಕ್ಕೆ ನಮಗೂ ಒಂದು ಕಾನ್ಫಿಡೆನ್ಸ್ ಇದೆ, ಬಿಸ್ನೆಸ್ ತುಂಬಾ ಚೆನ್ನಾಗಿ ಪಿಕಪ್ ಆಗುತ್ತೆ ಅಂತ. ಆಗ್ಲಿ ಸರ್, ನಾವು ದೇವರ ಹತ್ರ ಥ್ಯಾಂಕ್ ಯು ಪ್ರಸಿದ್ಧಿ. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಟೀಮ್. ನಮ್ಮ ಟೀಮ್ ಥ್ಯಾಂಕ್ ಯು ಆಲ್ ಬ್ಯಾಚುಲರ್ಸ್. ಅವಿಗೆ ಮದುವೆ ಆಗಿದೆ. ಥ್ಯಾಂಕ್ ಯು. ಓಕೆ, ಬಾಯ್. ಕ್ಲೋಸ್ ಮಾಡೋದು ಯಾರು ಸರ್? ನೀವು ಮಾಡ್ತೀರಾ ಇಲ್ಲ? ಇವನು ಮಾಡಿದ್ವಿ ಸರ್. ಇದು ಕ್ಲೋಸಿಂಗ್. ಓಕೆ, ಈಗ ಫಸ್ಟ್ ಬೈಕ್ ಬೈಲಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ನೀನು ಅಣ್ಣಿಕ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಣ್ಣ. ಫುಲ್ ಆಕ್ಷನ್. ಕೈಯಿಂದ ಮಾಡಿ ನೋಟಿಲಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡಕ್ಕೆ. ಎಸ್, ರೆಡಿ? ಹಾಂ, ಮಾಡಿ